ಬಿಜಾಪುರ ಜಿಲ್ಲೆದ ಗಲಗಲಿ ಅಂತ ಒಂದು ಊರು. ಬಡತನದ ಅಸಾಧ್ಯ ಬಡತನ. ಮಜ್ಜಿ ಹೇಳವ, ಅನ್ನ ಊಟ ಮಾಡ್ಬೇಕು ಅಂತಂದ್ರೆ ಆರಾಮಿಲ್ದಾಗ ಮಾತ್ರ ಅನ್ನ ಮಾಡ್ಬೇಕಿದ್ರು, ರೊಟ್ಟಿನೇ ತಿನ್ಬೇಕು. ನಮ್ಮ ಅಜ್ಜಿ ಏನ್ ಮಾಡ್ತಿದ್ದ ಅಂದ್ರೆ ಬ್ಯಾಸಿಗೆ ಒಳಗ ನೀರ್ ತೆಳಗ್ ಹೋಗ್ಬಿಡ್ತದಲ್ಲ, ನೀರಾಯನ್ ಕಲ್ಲು ಬಂಡಿ ಮ್ಯಾಲ ಬಂದ್ಬಿಡ್ತಾವ. ಬಿಜಾಪುರ ಜಿಲ್ಲಾ ನಿಮ್ಗೆ ಗೊತ್ತದ ಹೆಂಗಿರ್ತದಂತ. ಬಂಡಿ ಕಾದ್ ಬಿಡ್ತಾವ. ಇವ್ ಹೋಗಿ ಅಂಗಿ ಬಿಚ್ಚಿ ಡಬ್ ಮಲ್ಕೊಳ್ದ ಕಲ್ಲಿನ ಮೇಲೆ. ಮೈ ಸುಟ್ಟಂಗ ಆಗ್ಬೇಕು. ಓಡ್ಕೊತ ಹೋಗೋದು ಮನೆಗೆ, ಅವ್ವ ಜ್ವರ ಬಂದವ ನನಗೆ, ಮೈ ಮುಟ್ಟ. ಹೌದಲ್ಲೋ, ಮೈ ಬಿಸಿ ಆಗ್ಯದ, ಅನ್ನ ಮಾಡ್ತೀನಿ. ಇಷ್ಟು ಬಡತನ ನಮ್ಮ ಅಜ್ಜಿ ಬೆಳೆದವ. ಔಷಧಿನ ಅವನೇ, ಡಾಕ್ಟರ್ ಅವನೇ. ಪ್ಲೇಗ್ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶಿಷ್ಟ ಕಟ್ಕೊಂಡು ಹೋಗಿ ಕ್ಲೀನ್ ಮಾಡೋದು. ಒಂಥರ ಸಮಾಜ ಸೇವಕ. ನಿಮ್ ನಂಬಲಿಕ್ಕಿಲ್ಲ, ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ನಮ್ಮ ಅಜ್ಜಿಗೆ, ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು. ಅವನ್ ನೋಡ್ಲಿಲ್ಲ ಸೈತ್ರಿ ಅದನ್ನ. ತಗ ಡಬ್ಬೆ ಹಾಕೋ. ನಮ್ಮ ಅಜ್ಜಿ ಗಂಡ ಒಂದು ಪ್ರಶಸ್ತಿ ಬಂದ ಅಂತ ಎತ್ತಿ ಕಟ್ಟಿ ಮೇಲೆ ಇಟ್ಲಕ್ಕೆ ಅದ. ಅವಾಗೆಲ್ಲ ಶೋಕೇಸ್ ಇರ್ತಿದ್ದಿಲ್ಲ, ಅದ ಕಟ್ಟಿ ಮೇಲೆ ಇಟ್ರು. ತೆಗೆದುಕೊಂಡು ಡಬ್ಬೆ ಹಾಕದನ ಅಂದ. ಯಾಕಂದ್ರೆ ನೋಡಿದ್ರೆ ಸೊಕ್ಕ ಬರ್ತದ. ಏನ್ ಮಾತ್ರಿ ಇದು, ನೋಡಿದ್ರೆ ಸೊಕ್ಕ ಬರ್ತದ ಅಂತ. ಇವತ್ತಿಗಾದ್ರೂ ಬೆಳ್ಳಿ ಮೆಡಲ್ ಹೊರ ತೆಗದಿಲ್ಲ, ಮನ್ಯಾಗದ ಇನ್ನ ಅದು ಟ್ರಂಕ್ ರೇಂಜ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ. ಹೊರ ತೆಗೆದು ನೋಡಿದ್ರೆ ಅಹಂಕಾರ ಬರ್ತದ ಅಂತ. ನಾವು BSc ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ. ಯಾಕಂದ್ರೆ ನೋಡಿದಾಗ ನೆನಪಾಗಲ್ಲ, ಮರಿಬಾರ್ದಲ್ಲ BSc ಆಗ್ಯದಂತ. ಯಾಕೆ ಹೇಳ್ತೀನಂದ್ರೆ ಅವ ಅಷ್ಟು ಮಜಾ ಇದ್ದ. ಅವ್ನು ನೋಡ್ಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ. ವಾರಕ್ಕೊಮ್ಮೆ 10 ದಿವಸ ಬರೋರು. ಏನ್ 15 ಏನ್ ಮಾತಾಡ್ತಿದ್ರು ಗೊತ್ತಿಲ್ಲ. ಬೇಂದ್ರೆ ನನಗೆ ಹೇಳಿದ್ರು, ಪುಣ್ಯ ಮಾಡಿದ್ಯೋ ಅಂತ ಅಜ್ಜು ಸಿಗ್ಬೇಕಾದ್ರೆ ನಿನಗ ಅಂತ ಅನ್ಬೇಕು. ನನ್ಗೆ ಅನಿಸ್ತಿತ್ತು ಹಾಗಂತ.